ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅಧಿಕ ವಯಸ್ಸಿನ ಮಹಿಳೆಯನ್ನು ಡೇಟಿಂಗ್ ಮಾಡುವುದರ ಲಾಭ ಹಾಗೂ ನಷ್ಟ ಏನು ಗೊತ್ತಾ? ಕಡಿಮೆ ವಯಸ್ಸಿನಲ್ಲಿ ಪುರುಷರು ಅಧಿಕ ವಯಸ್ಸಿನ ಮಹಿಳೆಯನ್ನು ಡೇಟಿಂಗ್ ಮಾಡುವುದರಿಂದ ಯಾವೆಲ್ಲ ಪ್ರಯೋಜನಗಳಿವೆ ಗೊತ್ತಾ? ಬಹಳಷ್ಟು ಪುರುಷರು ವಯಸ್ಸಾದ ಮಹಿಳೆಯರತ್ತ ಆಕರ್ಷಿತರಾಗುವುದರಲ್ಲಿ ಆಶ್ಚರ್ಯವೇನಿಲ್ಲ. ಸಣ್ಣ ವಯಸ್ಸಿನಲ್ಲಿ ಪುರುಷರು ತಮಗಿಂತ ಅಧಿಕ ವಯಸ್ಸಿನ ಮಹಿಳೆಯರತ್ತ ಆಕರ್ಷಿತರಾಗಲು ಪ್ರಮುಖ ಕಾರಣವೆಂದರೆ ವಯಸ್ಸಾದ ಮಹಿಳೆ ಹೊಂದಿರುವ ಅನುಭವ. ಅವರು ಅವಳ ಬುದ್ಧಿವಂತಿಕೆ, ಪ್ರಬುದ್ಧತೆ, ಆತ್ಮವಿಶ್ವಾಸ ಮತ್ತು ಸಹಜವಾಗಿ ಲೈಂಗಿಕ ಪ್ರಬುದ್ಧತೆಗೆ ಆಕರ್ಷಿತರಾಗಿರುತ್ತಾರೆ. ಲಾಭಗಳು ಇವೆ, ನಷ್ಟವೂ ಇವೆ. ವಯಸ್ಸಾದ ಮಹಿಳೆಯರೊಂದಿಗೆ ಡೇಟಿಂಗ್ ಮಾಡುವಾಗ ಸಾಕಷ್ಟು ತಿರುವುಗಳಿವೆ. ಅದು ವಯಸ್ಸಾದ ಮಹಿಳೆಯೊಂದಿಗೆ ಲೈಂಗಿಕತೆಯನ್ನು ಸ್ವಲ್ಪ ಕಡಿಮೆ ಆಸಕ್ತಿದಾಯಕವಾಗಿರುತ್ತದೆ. ಪುರುಷರು ತಮಗಿಂತ ಅಧಿಕ ವಯಸ್ಸಿನ ಮಹಿಳೆಯರನ್ನು ಡೇಟಿಂಗ್ ಮಾಡುವುದರಿಂದ ಕೆಲವು ಲಾಭಗಳು ಇವೆ, ನಷ್ಟವೂ ಇವೆ. ಅವು ಯಾವ್ಯಾವೆಂದರೆ, ವಯಸ್ಸಾದ ಮಹಿಳೆಯರನ್ನು ತಮ್ಮನ್ನು ತಾವು ತಿಳಿದಿರುತ್ತಾರೆ. ವಯಸ್ಸಾದ ಮಹಿಳೆಯರು ತಮ್ಮನ್ನು ತಾವು ಚೆನ್ನಾಗಿ ತಿಳಿದಿರುತ್ತಾರೆ. ತಮ್ಮ ಪಾಲುದಾರರಿಂದ ನಿಖರವಾಗಿ ಏನು ಬೇಕು ಎಂದು ಲೆಕ್ಕಾಚಾರ ಮಾಡಲು ಅವರಿಗೆ ಸಾಕಷ್ಟು ಸಮಯ ಬೇಕಾಗಿಲ್ಲ. ಸಂಬಂಧದಲ್ಲಿ ಅವರು ನಿಖರವಾಗಿ ಏನು ಬಯಸುತ್ತಾರೆ ಎಂಬುದರ ಕುರಿತು ಅವರು ತಮ್ಮ ಸಂಗಾತಿಯನ್ನು ಗೊಂದಲಗೊಳಿಸುವುದಿಲ್ಲ. ಸಮಾಜ ಕೆಟ್ಟ ದೃಷ್ಟಿಯಿಂದ ನೋಡುತ್ತದೆ. ಕಿರಿಯ ಪುರುಷರು ವಯಸ್ಸಾದ ಮಹಿಳೆಯರೊಂದಿಗೆ ಡೇಟಿಂಗ್ ಮಾಡುವುದನ್ನು ಸಾಮಾನ್ಯವಾಗಿ ಸಮಾಜದಲ್ಲಿ ಒಪ್ಪುವುದಿಲ್ಲ. ಅವರನ್ನು ಕಳಂಕಹೀನರಾಗಿ ನೋಡಲಾಗುತ್ತದೆ. ಇದು ತುಂಬ ಸಾಮಾನ್ಯವಾದ ಪರಿಕಲ್ಪನೆಯಾಗಿಲ್ಲದಿದ್ದರೂ ಜನರು ಸಾಮಾಜಿಕ ಮಾನದಂಡಗಳನ್ನು ಧಿಕ್ಕರಿಸಿ ಅಧಿಕ ವರ್ಷದ ವ್ಯಕ್ತಿಯ ಜೊತೆ ಸಂಪರ್ಕ ಹೊಂದಲು ಬಯಸುತ್ತಾರೆ. ಲೈಂಗಿಕ ಅನುಭವ. ವಯಸ್ಸಾದ ಮಹಿಳೆಯರು ಸಾಮಾನ್ಯವಾಗಿ ಲೈಂಗಿಕವಾಗಿ ಅನುಭವ ಹೊಂದಿರುತ್ತಾರೆ ಎಂಬುದರಲ್ಲಿ ಸಂದೇಹವಿಲ್ಲ. ನಾಚಿಕೆ ಅಥವಾ ಯಾವುದೇ ರೀತಿಯ ಮುಜುಗಾರವಿಲ್ಲದೆ ಮೋಜು ಮಾಡುವುದು ಹೇಗೆ ಎಂದು ಅವರಿಗೆ ತಿಳಿದಿದೆ. ಅವರು ತಮ್ಮ ಮತ್ತು ತಮ್ಮ ದೇಹದ ಬಗ್ಗೆ ವಿಶ್ವಾಸ ಹೊಂದಿರುತ್ತಾರೆ. ಹೆಚ್ಚಾಗಿ ಅವರು ಪ್ರಜ್ಞೆಯನ್ನು ಅನುಭವಿಸುವ ಹಂತವನ್ನು ದಾಟಿದ್ದಾರೆ. ಕಿರಿಯ ಮಹಿಳೆಯರಿಗಿಂತ ವಯಸ್ಸಾದ ಮಹಿಳೆಯರು ತಮ್ಮ ದೇಹ ಮತ್ತು ಲೈಂಗಿಕತೆಯನ್ನು ಹೆಚ್ಚು ಮುಕ್ತವಾಗಿ ಸ್ವೀಕರಿಸುತ್ತಾರೆ. ವಯಸ್ಸಾದ ಮಹಿಳೆಯರಿಗೆ ಕಡಿಮೆ ತ್ರಾಣವಿದೆ. ವಯಸ್ಸಾದ ಮಹಿಳೆಯರು ತಮ್ಮ ಕಿರಿಯ ವರ್ಷಗಳಲ್ಲಿ ಬಳಸುವುದಕ್ಕಿಂತ ಕಡಿಮೆ ತ್ರಾಣವನ್ನು ಹೊಂದಿರಬಹುದು ಅಥವಾ ಕಡಿಮೆ ನಮ್ಯತೆಯನ್ನು ಹೊಂದಿರಬಹುದು. ಇದು ಅನೇಕ ಪುರುಷರಿಗೆ ಅನಾನುಕೂಲವಾಗಬಹುದು. ಆದರೆ ಮಹಿಳೆ ಫಿಟ್ ಆಗಿದ್ದರೆ ಅದು ಸಂಪೂರ್ಣವಾಗಿ ವಿಭಿನ್ನ ಅನುಭವ ಆಗಬಹುದು. ವಯಸ್ಸಾದ ಮಹಿಳೆಯರು ಹಾಸಿಗೆಯಲ್ಲಿ ಹೊಸತನವನ್ನು ಇಷ್ಟಪಡುತ್ತಾರೆ. ವಯಸ್ಸಾದ ಮಹಿಳೆಯರು ಹೆಚ್ಚಿನ ಸಂದರ್ಭಗಳಲ್ಲಿ ಹಾಸಿಗೆಯಲ್ಲಿ ಹೊಸ ಪ್ರಯೋಗವನ್ನು ಇಷ್ಟಪಡುತ್ತಾರೆ, ಏಕೆಂದರೆ ಅವರು ಎಲ್ಲ ಹೊಸ ರೀತಿಯ ಲೈಂಗಿಕ ಸ್ಥಾನಗಳನ್ನು ಮತ್ತು ಲೈಂಗಿಕ ಕಲ್ಪನೆಗಳನ್ನು ಪ್ರಯತ್ನಿಸಲು ಬಯಸುತ್ತಾರೆ. ಅನೇಕ ಮಹಿಳೆಯರು ಸಹ ಸಾರ್ವಜನಿಕ ಅಥವಾ ಇತರ ಯಾವುದೇ ಪ್ರದೇಶದಲ್ಲಿ ಲೈಂಗಿಕತೆಯನ್ನು ಪ್ರಯತ್ನಿಸಲು ಸಿದ್ಧರಾಗಿದ್ದಾರೆ. ವಯಸ್ಸಾದ ಮಹಿಳೆಯರು ನಿಮ್ಮ ಮೇಲೆ ಪ್ರಾಬಲ್ಯ ಹೊಂದಿರಬಹುದು. ಹಾಸಿಗೆಯಲ್ಲಿ ವಿಧೇಯರಾಗಿರಲು ಇಷ್ಟಪಡದ ಪುರುಷರಿಗೆ ವಯಸ್ಸಾದ ಮಹಿಳೆಯರೊಂದಿಗೆ ಡೇಟಿಂಗ್ ಮಾಡುವುದು ಒಳ್ಳೆಯದಲ್ಲ. ಹೆಚ್ಚಿನ ವಯಸ್ಸಾದ ಮಹಿಳೆಯರ ಸಂಬಂಧದಲ್ಲಿ ಪ್ರಬಲರಾಗಿರಲು ಇಷ್ಟಪಡುತ್ತಾರೆ, ಏಕೆಂದರೆ ಅವರು ವರ್ಷಗಳ ಅನುಭವವನ್ನು ಹೊಂದಿದ್ದಾರೆ ಮತ್ತು ಎಲ್ಲವನ್ನು ಅನುಭವಿಸಿರುತ್ತಾರೆ, ಹಾಗಾಗಿ ಪ್ರಾಬಲ್ಯವನ್ನು ಹೊಂದಿರುತ್ತಾರೆ. ಇದು ಒಂದು ಸ್ಟೋರಿ. ಇದರ ಬಗ್ಗೆ ನೀವೆಲ್ಲ ಅರ್ಥ ಮಾಡಿಕೊಂಡಿರ್ಬೋದು. ಈಗಿನ ಕಾಲದಲ್ಲಿ ಆಂಟಿ ಅಂತ ಆಂಟಿನ ಲವ್ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ತಿಳುವಳಿಕೆ ನಿಮ್ಮಲ್ಲೇ ಇಟ್ಕೋಬೇಕು. ಯಾವುದು ಸರಿನೋ ಯಾವುದು ತಪ್ಪು ನೀವೇ ಯೋಚನೆ ಮಾಡಿಕೊಂಡು ಕೆಲಸ ಮಾಡಿ. ಓಕೆನಾ? ಇದು ಕೇಳಿದ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್.